ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಈಕೋ ಗಾಡಿ, ಒಂದು CNG ಗಾಡಿ, CNG ಶೋರೂಮ್ ಫಿಟ್ಟಿಂಗ್ ಇರೋಂಥ ಒಂದು CNG ಗಾಡಿ, ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಕೇಳಾದ್ಮೇಲೆ ನಿಮಗೇನಾದರೂ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ FORT ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನೆಲ್ಲ ನೋಡೋಣ ವೀಕ್ಷಕರೇ, ಏನೇನು ಹೇಳಿದ್ರು ಅಂತೇಳಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಎಲ್ಲ ಯಾವುದು ಮಾರುತಿ ಈಕೋ ಅಲ್ಲ? ಹ್ಞೂ ಸರ್, ಮಾರುತಿ ಈಕೋ. ಓಕೆ, ನಿಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲ ನೋಡ್ತಾ ಇದ್ದೀನಿ ಸರ್. ಓಕೆ ಥ್ಯಾಂಕ್ ಯು ಸರ್. ಯಾವ್ದು ಮಾಡಲಿ ಸರ್ ಅದು? ಸರ್ ನಂದು 22 ಮಾಡಲು ಗಾಡಿ 22ನೇ, ರಿಜಿಸ್ಟ್ರೇಷನ್ ಜನವರಿ ಸರ್. ಅದು CNG ಹೊಸ ಎಂಟ್ರಿ. ಅವಾಗ ನನಗೆ CNGನೇ ಕೊಡಿ ಅಂದ್ಬಿಟ್ಟು ಡಿಸೆಂಬರ ಬುಕ್ ಮಾಡಿದವನು ನನಗೆ ಜನವರಿ ಅಂತ ಒಂದು ತಿಂಗಳು ವೆಯ್ಟ್ ಮಾಡಿದೆ ಸರ್. ಜನವರಿ ಬಂದ್ಬಿಡ್ತಾರೆ CNG ವೆಹಿಕಲ್ ಅಂದರು. ಹಾಗಾಗಿ ಜನವರಿ ವೆಯ್ಟ್ ಮಾಡಿ ಜನವರಿ 16ನೇ ತಾರೀಕಿನ ರಿಜಿಸ್ಟರ್ ಆಯಿತು ಸರ್ ಗಾಡಿ. ಓಕೆ, ಅಂದ್ರೆ ಈಗ ಮಾಡಲಿ ಯಾವ್ದು ಹೇಳಿ? 22 ಮಾಡಲು. ಅದು ಮ್ಯಾನುಫ್ಯಾಕ್ಚರಿಂಗು. ರಿಜಿಸ್ಟರ್ ನನ್ನ ಗಾಡಿ ಡೆಲಿವರಿ ತಗೊಂಡಿದ್ದು ಜನವರಿ 16ನೇ ತಾರೀಕು ಸರ್. ಓಕೆ, ಈಗ CNG ಇದೆಯಾ? ಹಾಂ ಸರ್, ಸೇಮ್ ಶೋರೂಮ್ ಫಿಟ್ಟಿಂಗೇ ಸರ್ ಎಲ್ಲ. ಹಾಂ, ಅಪ್ ಟು ಡೇಟ್ ಶೋರೂಮ್ ವೆಹಿಕಲ್ ಸರ್. ಏನಾಯ್ತು, ನಾನು ಏನು ಮಾಡ್ತಿಲ್ಲ, ಒಂದು ಕೂಲಿಂಗ್ ಹಾಕ್ಸಿದ್ದೀನಿ. 9,000 ಕೊಟ್ಟು ಶೋರೂಮಲ್ಲಿ ಬ್ರ್ಯಾಂಡ್ ಕೂಲಿಂಗ್ ಹಾಕ್ಸಿದ್ದೀನಿ. ಡೋರ್ ವೈಸರ್ ಹಾಕ್ಸಿದ್ದೀನಿ. ಓಕೆ, ಈಗ ಅಂದರೆ ಈಗ ಸಿಂಗಲ್ ಓನರ್ ನೀವೇ ಅಲ್ವಾ? ಹೌದು ಸರ್, ನಾನೇ ಸರ್ ಸಿಂಗಲ್ ಓನರು. ಎಷ್ಟು ಹೊಡೆ ಸರ್ ಗಾಡಿ ಈಗ? ಸರ್ 54,000 ಹೊಡೈತೆ ಸರ್. ಎಲ್ಲ ಶೋರೂಮ್ ಸರ್ವಿಸಾ? ಹಾಂ ಸರ್, ಇವತ್ತು ಶೋರೂಮ್ ಹಿಸ್ಟ್ರಿನೇ ಐತೆ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಸರ್ ಟೈರು ಒಂದು 20% ಅಷ್ಟೇ ಸರ್, ಟೈರ್ ಹಾಕೊಬೇಕು. ಗಾಡಿ ಯಾವುದೇ ರೀತಿ ₹1 ಪ್ರಾಬ್ಲಮ್ ಇಲ್ಲ ಸರ್. ಓಕೆ, ಇನ್ಸೂರೆನ್ಸ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸು, ಎಮೋಷಿಂಗು ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಸರ್ 5 ಸೀಟು. CNG ಬಂದರೆ 5 ಸೀಟು ಸರ್. ಅದು ಹಿಂದೆ ಟ್ಯಾಂಕ್ ಬಂದ್ಬಿಡುತ್ತಲ್ಲ, ಹಾಗಾಗಿ 5 ಸೀಟ್ರ್ ಬರುತ್ತೆ ಸರ್. ಓಕೆ, ಅಂದರೆ AC ಬರುತ್ತಲ್ಲ ಇದರಲ್ಲಿ? ಹಾಂ ಸರ್, AC. ಈ ಮಾಡಲ್ ಗಾಡಿನೇ ಅಲ್ಲ ಸರ್, 23 AC. ಈ 5 ಸೀಟ್ರಿಗೆ ಅಷ್ಟೇ AC ಕೊಡ್ತಿದಾರೆ ಅಂತಂದ್ರು. ಹಾಂ, ಡ್ಯುಯಲ್ ಏರ್ ಬ್ಯಾಗು. ಹಾಂ, AC ಸರ್. ಓಕೆ, ನೀವು ಫೋಟೋದ ಹಂಗೆ ಇದೆ ಗಾಡಿ, ಇವಾಗೂ ನನ್ನ ಕೈಯಲ್ಲಿ ಹಂಗೆ ಇದೆ ಸರ್. ಓಕೆ ಸರ್. ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ? ಸರ್ ಅವಾಗೇನೆ ಲೋನ್ ಆಗಿತ್ತು ಸರ್. ಅದು 8 ಲಕ್ಷ ಗಾಡಿ ಇತ್ತು. ಪೆಟ್ರೋಲ್ಗೂ ಇದಕ್ಕೂ 80ರಿಂದ 1 ಲಕ್ಷ ಡಿಫ್ರೆನ್ಸ್ ಐತೆ ಸರ್. ಪೆಟ್ರೋಲು 80ರಿಂದ 1 ಲಕ್ಷ ಕಮ್ಮಿ, ಇದೆ 80ರಿಂದ 1 ಲಕ್ಷ ಜಾಸ್ತಿ. CNG ಮೈಲೇಜ್ ಪರ್ಪರ್ಸ್ ಅಂತ 25 ಅವರೇಜ್ 25 ಬರ್ತದೆ ಸರ್. ಓಕೆ, ಈಗ ಅಂದರೆ ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶೇ ಕ್ಲಿಯರ್ ಮಾಡೇ ಕೊಡ್ತೀರಾ? ಫುಲ್ಲೇ ಕೊಟ್ಬಿಡೋಣ ಅಂತ ಸರ್. ಲೋನು ಕಂಟಿನ್ಯೂ ಆದರೆ ಕರೆಕ್ಟಾಗಿರೋದು ಮೇಂಟೈನ್ ಮಾಡ್ಕೊಂಡ್ರೆ ಆಯಿತು ಸರ್. ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಅಂತ. ಮುಂದೆ ಒಂದು ಸತಿ ನಂದು ಹಿಂದೆ ಆಟೋ ಕೊಟ್ಬಿಟ್ಟು, ಅದು ಮೊನ್ನೆ ಬಿಡದಿ ಸ್ಟೇಷನಿಂದ ಫೋನ್ ಮಾಡಿದ್ರು. 10 ವರ್ಷ ಆಗದೆ ಕೊಟ್ಟು. ಅವಾಗ DL ಪರ್ಮಿಟ್ ಟ್ರಾನ್ಸ್ಫರ್ ಇರಲಿಲ್ಲ ಸರ್. ನಾನು ಪಾರ್ಟಿ ಕೊಡೋದು ಬೇಡ, ಹಿಂಗಿರೋ ಪ್ರಾಬ್ಲಮ್ಮು ಅಂದ್ಬಿಟ್ಟು ನಾನು ಆಫೀಸಿಗೆ ಕೊಟ್ಟಿದ್ದೆ. ಆಫೀಸವ್ನು ಏನು ಮಾಡವನೆ, ನಾನು ಸೇಲ್ ರಿಸಿಪ್ಟ್ ಎಲ್ಲ ಹಾಕ್ಕೊಟ್ಟವನೆ. ಅವನು ಯಾರಿಗೋ ಕೊಟ್ಟವನು. ಅವನಿಂದ ಎಲ್ಲೆಲ್ಗೋ ಹೋಗ್ಬಿಟ್ಟು ಗಾಡಿ ಬಿಡದಿ ಸ್ಟೇಷನಿಂದ ಯಾರೋ ಪ್ಯಾಸೆಂಜರ್ ಹೊಡೆದ್ಬಿಟ್ಟು ಮೊಬೈಲ್ ಕಿತ್ಕೊಂಡು ಹೋಗಿದ್ದಂತೆ ಡ್ರೈವರು. ಅವನು ಕಂಪ್ಲೇಂಟ್ ಆಗ ನನಗೆ ಫೋನ್ ಬಂತು. ಓಕೆ, ಅದಕ್ಕೆ ಸರ್ ಯಾರನ್ನ ಮಾಡ್ಕೊಂಡಿದ್ರಿ ಅವರು ಬೇಕಾದ್ರೆ ಆಮೇಲೆ ಹಾಕಿಸ್ಕೊಬೋದು. ಫುಲ್ ಕ್ಯಾಶ್ ಎಲ್ಲ ಕೊಟ್ಬಿಡೋಣ ಅಂತ. ಓಕೆ, ಇವಾಗ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇಲ್ಲಿ ಚಿಕ್ಕಬಾಣವರ ಸರ್, ಹೆಸರುಘಟ್ಟ ಮೇನ್ ರೋಡ್, ಚಿಕ್ಕಬಾಣವರ, ಬೆಂಗಳೂರಲ್ಲ? ಹಾಂ, ಬೆಂಗಳೂರೇನೆ. ಪೀಣ್ಯದಾಸರಳ್ಳಿ, ಹೆಸರುಘಟ್ಟ ರೋಡ್, ಚಿಕ್ಕಬಾಣವರ. ಓಕೆ, ಏನು ಹೇಳ್ತಾರೆ ಮತ್ತೆ ಗಾಡಿ ರೇಟು? ಸರ್ ನಾನು ಕ್ಲೋಸಿಂಗಿಗೆ 6.5 ಹೇಳ್ತಾ ಇದ್ದೀನಿ ಸರ್. 6.5 ಲಕ್ಷ? 6.5. ಹೆಚ್ಚು ಕಮ್ಮಿ ಬಿಡೋಣ ಸರ್, ಅಷ್ಟೇ ಹೇಳಿದಷ್ಟೇ ಆಗಲ್ವಲ್ಲ. ಆಗಲ್ಲ, ಬಟ್ ಈಗ ನೀವು ತೊಗೊಂಡಾಗ ಎಷ್ಟು ಹೇಳಿ ಗಾಡಿ ರೇಟು? 8 ಇತ್ತು ಸರ್. 8 ಲಕ್ಷ? ಈಗ 8.60 ಇದೆ ಸರ್ ಗಾಡಿ ನಂದು. ಅದರಲ್ಲಿ 6 ಏರ್ ಬ್ಯಾಗ್ ಬಿಟ್ಟವನು ಸರ್. ಈಗ ಸೇಮ್ ಗಾಡಿನೇ, ಈ ಏರ್ ಬ್ಯಾಗ್ ಮಾತ್ರ 6 ಏರ್ ಬ್ಯಾಗ್ ಬಿಟ್ಟವನೆ. ಅದು 8.90 ಅಂತೆ ಸರ್ ಈಗ. ಆದರೆ ನಂದು 8 ಲಕ್ಷ ಇತ್ತು ಸರ್. ಓಕೆ ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಇದೆ ಸರ್ ಕಾಂಟ್ಯಾಕ್ಟ್ ನಂಬರು. ಸರಿ ಸರ್, ಆಯಿತು. ಇನ್ನೇನು ಇದೆಯಾ ಸರ್? ಇಲ್ಲ ಸರ್, ಅಷ್ಟೇ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್. ನನ್ನ ಸಿಂಗಲ್ ಓನರೇ, ಸಿಂಗಲ್ ಹ್ಯಾಂಡ್ಲೆ. ಆಯಿತು ಸರ್. ಹಾಂ, ಏನೋ ಬರೋರು ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್. ಸರಿ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ 4 ಸಿಟಿ FORT 4 ಸಿಟಿ ರಾಜ್ 4 ಸಿಟಿ ಅಂತೇಳಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಏನೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನಾಗಿ ಕಾಣಿಸ್ತಾ ಇರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು.